ಆರ್ಯ ಅನ್ವಿತಾಳ ಮಡಿಲಲ್ಲಿ ಮಲ್ಕೊಂಡು ಮಗು ಮಲಗಿದಾನ ಅಂತ ಕೇಳ್ದ. ಹ್ಞೂ ಈಗಷ್ಟೇ ಅಂದ್ಲು ಅನ್ವಿತಾ. ಮಲಗಿಸ್ಬಾರ್ದಾ ಹಾಗಾದರೆ? ಒಂದು ನಿಮಿಷ ಅಂತ ಅವಳು ತನ್ನ ರವಿಕೆಯನ್ನು ಸರಿಪಡಿಸ್ಕೊಂಡು ಮಗುವನ್ನು ಅವನ ಪುಟ್ಟ ಹಾಸಿಗೆ ಮೇಲೆ ಮಲಗಿಸಿ ಅವನಿಗೆ ದೃಷ್ಟಿ ಚುಕ್ಕೆ ಇಟ್ಟು ಪ್ಯಾಂಪರ್ ಹಾಕಿ ಅವನ ಸುತ್ತಲೂ ಬೆರಳುಗಳನ್ನ ಮುರಿದು ದೃಷ್ಟಿ ತೆಗಿತಾಳೆ ಅನ್ವಿತಾ. ಆರ್ಯ ಅದನ್ನು ನಗ್ತಾ, ಸರ್ ಅವರಿಗೆ ಈಗ ಇವೆಲ್ಲ ಮಾಡಬೇಕಾ ಅಂತ ಕೇಳ್ದ. ಹೌದು, ಮಾಡಲೇಬೇಕಲ್ವಾ ಏಳಾರ್ಯ ಅಂದ್ಲು ಅನ್ವಿತಾ. ಅತ್ತೆ ಬರೋದು ತಡ ಆಗ್ಬೋದು ಅನಿಸುತ್ತೆ, ನಾನು ಮಧ್ಯಾಹ್ನದ ಅಡುಗೆ ಮಾಡ್ತೀನಿ ಅಂತ ಅಂದ್ಲು ಅನ್ವಿತಾ. ನಿನ್ನ ಮುಖ ಮಾಡ್ತೀಯಾ? ನಿನಗೆ ಸಿಜರಿಯನ್ ಆಗಿದೆ, ಇದು ಸಾಮಾನ್ಯ ಹೆರಿಗೆ ಇಲ್ಲ. ಕನಿಷ್ಠ 3-4 ತಿಂಗಳವರೆಗಾದರೂ ವಿಶ್ರಾಂತಿ ತಗೋ. ಮನೆಯಲ್ಲಿ ಕೆಲಸದವರಿದ್ದಾರೆ, ಹೇಳಿದ್ರೆ ಅವ್ರು ಅಡುಗೆ ಮಾಡ್ತಾರೆ. ಆದರೆ ನೀನು ಇಷ್ಟರಲ್ಲೇ ಕೆಲಸ ಅಂತ ಯಾವುದನ್ನು ಶುರು ಮಾಡಬೇಡ, ತೊಂದರೆ ಆಗತ್ತೆ, ಅರ್ಥ ಆಯ್ತಾ ಅಂದ ಆರ್ಯ. ಹ್ಞೂ ಸರಿ ಆಗಲಿ ಬಿಡು ಅಂದ್ಲು ಅನ್ವಿತಾ. ಮಾತ್ರೆಗಳನ್ನ ತೊಗೊಂಡಿದ್ದೀಯಾ? ಹಾಂ ಬೆಳಿಗ್ಗೆ ತೊಗೊಂಡೆ. ಸರಿ ಅಂತ ಮೆಲ್ಲನೆ ಅನ್ವಿತಾಳನ್ನ ಹಾಸಿಗೆ ಮೇಲೆ ಇಳಿದು ಅವಳ ಪಕ್ಕದಲ್ಲಿ ಮಲಗ್ದ ಆರ್ಯ. ಅನ್ವಿತಾಗಷ್ಟರಲ್ಲಿ ಆರ್ಯ ಏನು ಮಾಡ್ತಾನೋ ಅನ್ನೋ ಆತಂಕ ಶುರುವಾಯಿತು. ಯಾಕಷ್ಟು ನಡುಕ್ತಿದ್ಯಾ ಅಂತ ಆರ್ಯ ಅವಳ ಮೇಲೆ ಕೈ ಹಾಕಿ ಕೇಳ್ದ. ಏನೋ ಭಯ ಆಗ್ತಿದೆ, ಏನು ಮಾಡಲಿ? ನಾನು ನಿನ್ನ ಗಂಡ ಕಣೆ, ಗೊತ್ತಿದೆ ನನಗೆ. ಅದಕ್ಕೆ ಬಹಳ ಚೆನ್ನಾಗಿ ಮರ್ಯಾದೆ ಕೊಟ್ಟಿದೆಯಾ ಅಲ್ವಾ? ನೀನು ಅವನ್ನೆಲ್ಲ ಮತ್ತೆ ನೆನಪು ಮಾಡಬೇಡ ಕಣೋ. ಅಷ್ಟಕ್ಕೂ ನೀನು ಮಾಡಿದ್ದೇನು? ಎಷ್ಟು ಮಾತುಗಳನ್ನ ಅಂದೆ ನನ್ನನ್ನು. ನೀನು ಆಫೀಸ್ನಲ್ಲಿ ಸೇರ್ಕೊಂಡು ಎಲ್ಲದಕ್ಕೂ ಸೇರ್ತಿರ್ಸ್ಕೊಳ್ತೀನಿ ನೋಡು ಅಂದ್ಲು ಅನ್ವಿತಾ. ಆಹಾ ಏನು ಮಾಡ್ತೀಯೇ ಅಂತ ಆರ್ಯ ನಗ್ತಾ ಕೇಳ್ದ. ಏನಾದರೂ ಮಾಡ್ತೀನಿ, ಅದೇ ಏನು ಮಾಡ್ತೀಯಾ ಅಂತ ಕೇಳ್ತಿದ್ದೀನಿ ಅಲ್ವಾ? ನಾನು ಹೇಳಲ್ಲ ಕಣೋ ಈಗ. ಮತ್ತು ಯಾವಾಗ ಹೇಳ್ತೀಯೇ? ನನ್ನಿಷ್ಟ ಬಂದಾಗ. ಆಹಾ ಹೌದಾ? ಬಹಳ ಹೆಚ್ಚಾಗ್ತಿದೆ ನಿನಗೆ. ಏನು ಅನ್ನಲ್ಲ ಅಂದ್ಕೊಂಡು ಬಹಳ ಮೆರಿತಿದೆಯಾ, ಜೊತೆಗೆ ಕೈ ಕೂಡ ಹೇಳ್ತಿದೆ ಅಲ್ವಾ ನಿನಗೆ ಅಂತ ಅನ್ವಿತಾಳ ಕೆನ್ನೆಗಳನ್ನ ಹಿಂಡಿ ಹಿಡ್ಕೊಂಡ ಆರ್ಯ. ಆದ್ದರಿಂದ ಆರ್ಯನ ಕೈನ ತಳ್ತಾ ಅನ್ವಿತಾ ಒದ್ದಾಡ್ತಾ ಕಿರಿಸ್ತಿದ್ಲು. ಏಯ್ ಬಾಯಿ ಮುಚ್ಚೆ, ಮಗು ಎಚ್ಚರಗೊಳ್ತಾನೆ, ಅವನಿದ್ರೆ ಖಂಡಿತ ನೀನು ಬಿಟ್ಟು ಬಿಡತ್ತೆ, ಹೇಳ್ತಿದ್ದೀನಿ ಅಂತ ಆರ್ಯ ಕೋಪದಿಂದ ಅಂದ. ಹಾಗಾದರೆ ಕೈ ಬಿಡು ಎಂದು ತೊದಲು ನಾಲಿಗೆಯಿಂದ ಬೈತಿದ್ಲು ಅನ್ವಿತಾ. ಏನೇ ಮಾತು ಹೆಚ್ಚಾಗ್ತಿದೆ ಹೌದಾ ಅನ್ನುತ್ತಾ ಅವಳ ಮೇಲೆ ಭಾರ ಬಿಡದಂತೆ ಮ್ಯಾನೇಜ್ ಮಾಡ್ತಾ ಅವಳ ಹತ್ರ ಹೋಗಿ ಅನ್ವಿತಾಳ ತುಟಿಗಳನ್ನ ಗಾಢವಾಗಿ ಮುತ್ತಿಟ್ಟ. ಸ್ವಲ್ಪ ಹೊತ್ತು ಒದ್ದಾಡಿದ್ರು ಆ ದೀರ್ಘವಾದ ಮುತ್ತನ್ನು ಮೆಲ್ಲನೆ ಮೃದುಗೊಳಿಸಿ ಆರ್ಯ ಪಕ್ಕಕ್ಕೆ ಸರಿದು ಅನ್ವಿತಾಳನ್ನು ತನ್ನ ಹತ್ರ ಕೇಳ್ಕೊಂಡ. ಅವಳ ಅಂದದ ಸ್ಪರ್ಶ ಅವನನ್ನು ಉಸಿರುಗಟ್ಟಿಸ್ತಿದ್ರು. ಏನೋ ಮಾಡಬೇಕೆಂಬ ಆಸೆಯನ್ನು ಬಲವಂತವಾಗಿ ಅದಮಿಟ್ಟುಕೊಂಡು ಆ ಮುತ್ತಿನಲ್ಲೇ ತನ್ನೆಲ್ಲ ಹಂಬಲವನ್ನು ತೀರಿಸ್ಕೊಳ್ತಿದ್ದ. ಬಹಳ ಹೊತ್ತಿನವರೆಗೆ ನಡೆದ ಆ ಮುತ್ತಿನ ಆಟದಲ್ಲಿ ಅನ್ವಿತಾ ಈದುಸಿರು ಬಿಡುತ್ತಾ ಆರ್ಯನ ಹಿಂದೆ ತಳ್ಳಿ ಗಾಢವಾಗಿ ಉಸಿರಾಡ್ತಾ ಕೊಂದುಬಿಡ್ತೀಯ ಕಣೋ ಅಂದ್ಲು. ಇನ್ನೊಂದು ಬಾರಿ ಹೆಚ್ಚಾಗಿ ಮಾತಾಡಿದ್ರೆ ಇನ್ನೊಬ್ಬರು ಕೂಡ ಹೀಗೆ ಬರ್ತಾರೆ, ಏನಂದ್ಕೊಂಡಿದ್ಯಾ ಅಂದ ಆರ್ಯ ಮಗುವನ್ನು ತೋರಿಸುತ್ತಾ. ಅಂದರೆ ಏನು, ಮತ್ತೆ ನನ್ನ ಬಲವಂತ ಮಾಡ್ತೀಯಾ ಅಂದ್ಲು ಅನ್ವಿತಾ ಕೋಪದಿಂದ. ಅಷ್ಟೇ ತಾನೇ, ಮತ್ತೆ ನೀನು ಸುಮ್ಮನೆ ನನಗೆ ಸಹಕರಿಸ್ತಿದ್ರೆ ಸರಿ, ಇಲ್ದಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಡೆಯುತ್ತೆ ಈ ಬಾರಿ ಅಂದ ಆರ್ಯ ಒಂದು ಕುತಂತ್ರದ ನಗು ನಗ್ತ. ನಿಂಗೆ ಸ್ವಲ್ಪನೂ ನಾಚಿಕೆ ಇಲ್ಲ ಕಣೋ ಅಂತ ಆರ್ಯನನ್ನು ಇಷ್ಟ ಬಂದು ಹಾಗೆ ಹೊಡಿತಿದ್ಲು ಅನ್ವಿತಾ. ಈಗೋ ಹೀಗೆ ಮಾಡಿದ್ರೇ ಹಾಗಾಗೋದು ಅಂತ ಹೇಳ್ತಾ ಇರೋದು. ನಿಜಕ್ಕೂ ನನಗೆ ಹಾಗಾಗೋದು ಇಷ್ಟ ಇಲ್ಲ. ಇದು ನಿನ್ನ ನಡವಳಿಕೆ ಮೇಲೆ ಆಧಾರ ಪಟ್ಟಿರುತ್ತೆ. ಮುಂದಿನ ಬಾರಿ ನಿನ್ನನ್ನು ಪ್ರೀತಿಯಿಂದ ಹತ್ರ ತಗೊಳ್ಬೇಕು ಅಂತಿದೆ. ಅದಕ್ಕಾಗಿ ಈ 4 ತಿಂಗಳು ಕಾಯಬೇಕು ನಾನು. ಅಲ್ಲಿವರೆಗೆ ನನ್ನ ಸ್ವಲ್ಪ ಪ್ರಶಾಂತವಾಗಿರೋದು ಬಿಡು, ಇಲ್ದಿದ್ರೆ ಬಲವಂತ ಮಾಡಬೇಕಾಗುತ್ತೆ ಅಂತ ಅಂದ ಆರ್ಯ. ಮುಂದಿನ ಬಾರಿ ನಿನ್ನ ಪ್ರೀತಿಯಿಂದ ತಗೋಬೇಕು ಅನ್ನೋದು ನನ್ನ ಆಸೆ. ಈ ರೀತಿ ಹುಚ್ಚು ಕೆಲಸ ಮಾಡಿ ಸುಮ್ಮನೆ ಈ ಬಾರಿ ಬಲವಂತವನ್ನೇ ಮಾಡ್ತೀನಿ ಅಂದ ಆರ್ಯ. ನಾಚಿಕೆ ಇರಿದವನೇ ಅಂತ ಅನ್ವಿತಾ ಕೋಪದಿಂದ ಕಿರ್ಚಿದ್ಲು. ಯಾಕೆ ಕಿರ್ಚ್ತಿದೆಯೇ? ಅವನು ಇದ್ದೇಳ್ತಾನೆ ಅಂತ ಹೇಳಿದ್ನೇ ಅಲ್ವಾ ಅಂತ ಅನ್ವಿತಾಳ ಬಾಯಿ ಮೇಲೆ ಮೆನ್ನನೆ 2 ಪೆಟ್ಟು ಕೊಟ್ಟ ಆರ್ಯ. ನೋವಾಗ್ತದೆ ಕಣೋ ಅಂದ್ಲು ಅನ್ವಿತಾ. ಮತ್ತೆ ಕಿರ್ಚಬೇಡ, ನನ್ನ ಮಗ ಎದ್ದೇಳ್ತಾನೆ. ಅಬ್ಬಬ್ಬಾ ನಿನ್ನ ಮಗನೇ ಇರಲಿ ಬಿಡು, ಇಲ್ಲಿ ನಾವು 9 ತಿಂಗಳು ಹೊತ್ತು ಹೆತ್ತಿದ್ದು ಮುಗಿದು ಹೋಯ್ತಲ್ವಾ ಅಂತ ಮುಖ ತಿರುಗಿಸಿದ್ಲು ಅನ್ವಿತಾ. ಅದರಲ್ಲಿ ನನ್ನ ಪಾಲು ಬಹಳ ಇದೆ ಅಮ್ಮ ಅಂದ ಆರ್ಯ. ಹೌದೌದು ಬಹಳ ಇದೆ. ಬಲವಂತವಾಗಿ ನನ್ನ ತನ್ನೊಳ್ಳಂಗೆ ಮಾಡ್ಕೊಳ್ಳೋದೇ ಕೆಲಸ. ನಾಚಿಕೆ ಆಗಬೇಕು ಸ್ವಲ್ಪ ಆದರೂ ನಿನಗೆ. ಹಿಂದೆ ಮುಂದೆ ಯೋಚಿಸ್ದೆ ಆ ದಿನ ಅಷ್ಟೊಂದು ನನ್ನ ಕಾಡಿದೆ. ಆ ದಿನ ನೆನಪಾಗ್ತಿದ್ರೆ ಈಗ ನಿನ್ನ ಮೇಲೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಅಂದ್ಲು ಅನ್ವಿತಾ ಕೋಪದಿಂದ.
ಮತ್ತು ನೀನು ಇನ್ನೊಬ್ಬನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ್ರೆ ನೋಡ್ತಾ ಸುಮ್ಮನಿರೋದಕ್ಕೆ ನಾನೇನಾದರೂ ಕೈಗೆ ಬಳೆ ತೊಟ್ಟಿದ್ದೀನಾ ಏನೇ ಅಂದ ಆರ್ಯ. ನಿನ್ನೇನು ಬಿಟ್ಟು ನಾನು ಇನ್ನೊಬ್ಬನನ್ನ ಮದುವೆ ಆಗ್ತೀನಾ ಅಂತ ಎದುರು ಕೇಳಿದ್ಲು ಅನ್ವಿತಾ. ನಿಶ್ಚಿತಾರ್ಥ ಮಾಡ್ಕೊಂಡ್ಮೇಲೆ ಮದುವೆ ಆಗ್ತೀಯಾ ಅಂತ ನನಗೆ ಅನಿಸೋದಿಲ್ವಾ? ನೀನು ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ರೆ ನಾನು ನಿನ್ನ ಏನೂ ಅಂತಿರಲಿಲ್ಲ. ನೀನು ನಿಶ್ಚಿತಾರ್ಥ ಮಾಡ್ಕೊಂಡು ವಾರದಲ್ಲಿ ಮದುವೆ ಇಟ್ಕೊಂಡ್ರೆ ನನಗೆ ಎಷ್ಟು ಉರಿಯುತ್ತೆ ಹೇಳು. ಅದಕ್ಕೆ ನಿನ್ನ ನನ್ನೊಳನಾಗಿ ಮಾಡಿಕೊಂಡೆ. ಅಷ್ಟಕ್ಕೂ ಆ ದಿನ ಹಾಗೆ ಮಾಡಿದ್ದಕ್ಕೆ ಅಲ್ವಾ ಈ ಬಂಗಾರದಂಥ ಮಗ ಹುಟ್ಟಿದ್ದು ನಮಗೆ ಅಂತ ಮಗನ ಕೆನ್ನಿಗೆ ಮುತ್ತಿಟ್ಟ ಆರ್ಯ. ಮಾಡೋ ಕೆಲಸ ಎಲ್ಲ ಕೆಟ್ಟ ಕೆಲಸಗಳನ್ನ ಮಾಡಿ ಈಗ ಮತ್ತೆ ನೀತಿ ಮಾತುಗಳನ್ನ ಮಾತಾಡಬೇಡ, ನನಗೂ ಉರಿತಿದೆ ಅಂದ್ಲು ಅನ್ವಿತಾ. ಎಲ್ಲಿ ಉರಿತಿದೆ ಅಂತ ಆರ್ಯ ನಗ್ತಾ ಕೇಳ್ದ. ಹೋಗೋ, ನಿನ್ನ ಜೊತೆ ನಾನು ಮಾತಾಡಲ್ಲ. ಆದರೆ ನಾನು ಮಾತಾಡ್ತೀನಿ, ನಿನಗೆ ನಾಚಿಕೆ ಇದ್ದರೆ ತಾನೇ ಮಾತಾಡೋದು ಅಂತ ಅನ್ವಿತಾ ಆರ್ಯನಿಗೆ ಬೆನ್ನು ತೋರಿಸಿ ಮಲಗಿದ್ಲು. ಆರ್ಯ ಅವಳ ಹಿಂದಿನಿಂದ ಅಪ್ಕೊಂಡು ಅವಳ ಬೆನ್ನಿನ ಮೇಲೆ ಮುತ್ತುಗಳ ಮಳೆ ಸುರಿಸ್ತಾ ಅನ್ವಿತಾಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ. ಸ್ವಲ್ಪ ಸುಮ್ಮನೆ ಇರು. ಇಲ್ಲ ಇರಲ್ಲ, ನಾನು ಅತ್ತೆ ಬಂದಮೇಲೆ ಹೇಳ್ತೀನಿ ಇರು ನಿನ್ನ ಕತೆನ. ಹೆರಿಗೆಯಾಗಿ ಇನ್ನೂ 1 ತಿಂಗಳಷ್ಟೇ ಆಗಿದೆ. ನಿಮ್ಮ ಮಗ ನನ್ನ ಜೊತೆ ಹುಚ್ಚು ಕೆಲಸಗಳನ್ನ ಮಾಡ್ತಿದ್ದಾನೆ ಅತ್ತೆ. ನಿಮ್ಮ ಮಗನನ್ನ ಬೇರೆ ಕೋಣೆಯನ್ನು ಮಲಗಿಸಿ ನೀವು ನನ್ನ ಹತ್ರ ಮಲ್ಕೊಳ್ಳಿ ಅಂತ ಹೇಳ್ತೀನಿ. ಆವಾಗ ಬುದ್ಧಿ ಬರುತ್ತೆ ಇಂಥ ಕೆಲಸಗಳನ್ನ ಮಾಡದೇ ಇರೋದಕ್ಕೆ ಅಂದ್ಲು ಅನ್ವಿತಾ. ಆಹಾ ಕಳ್ಳಿ, ನಾನೇನೋ ಪಾಪ ಹೋಗ್ಲಿ ಅಂತ ಮೆಲ್ಲನೆ ನನ್ನ ಸರಸ ನಾನು ಮಾಡ್ಕೊಡ್ತಿದ್ರೆ ನೀನು ಎಲ್ಲಿವರೆಗೆ ಹೋದಲ್ಲ, ನಿನಗೆ ಹೀಗೆ ಮಾಡೋದ್ರಾಗಲ್ಲ ಅಂತ ಅವಳ ರವಿಕೆಯನ್ನು ಭುಜದ ಮೇಲೆ ಕೆಳಗೆ ಕೆಳೆದು ಅಲ್ಲಿ ಹಲ್ಲಿನಿಂದ ಕಚ್ಚಿ ಅನ್ವಿತಾಳನ್ನು ಉಸಿರುಗಟ್ಟುವಂತೆ ಮಾಡ್ತಿದ್ದಾನ ಆರ್ಯ. ಹೈದ್ರಾಬಾದ್ ಆರ್ಯ ಆಫೀಸ್. ಆರ್ಯ ಊರಿಗೆ ಬಂದಾಗಿನಿಂದ ವಿಜಯ್ ಮತ್ತು ನಿತ್ಯ ಅವರೇ ಇಡೀ ಆಫೀಸನ್ನು ನಿಭಾಯಿಸ್ತಾ ಇದ್ದಾರೆ. ಆರ್ಯ ಇಲ್ಲಿಂದ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು. ತಡರಾತ್ರಿವರೆಗೆ ಆಫೀಸ್ನಲ್ಲಿದ್ದು ಕೆಲಸ ಪೂರ್ತಿ ಆದಮೇಲೆ ವಿಜಯ್ ಮತ್ತು ನಿತ್ಯ ಮನೆಗೆ ಹೋಗ್ತಿದ್ದಾರೆ. ಆ ಕೆಲಸದ ಒತ್ತಡದಲ್ಲಿ ಒಬ್ರಿಗೊಬ್ರು ಮಾತಾಡೋದಕ್ಕೂ ಕೂಡ ಸಮಯ ಸಿಗ್ತಿಲ್ಲ ವಿಜಯ್ ಮತ್ತು ನಿತ್ಯಾಗೆ. ಹೀಗೆ ಆ ದಿನ ಮಧ್ಯಾಹ್ನದ ಊಟದ ಸಮಯದಲ್ಲಿ ವಿಜಯ್ ನಿತ್ಯಾಗೆ ಫೋನ್ ಮಾಡಿ ತನ್ನ ಕ್ಯಾಬಿನ್ ಬರೋದಕ್ಕೆ ಹೇಳ್ತಾನೆ. ನಿತ್ಯ ಏನಾದರೂ ಕೆಲಸ ಇರಬಹುದು ಅಂತ ತಕ್ಷಣ ವಿಜಯ್ ಹತ್ರ ಹೋಗ್ತಾಳೆ. ನಿತ್ಯ ಕ್ಯಾಬಿನ್ ಬಂದ ತಕ್ಷಣ ವಿಜಯ್ ಬಾಗಿಲು ಹಾಕಿ ನಿತ್ಯಾಳನ್ನು ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಹೇಳಿ ವಿಜಯ್, ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದ್ಲು. ಈ ನಡುವೆ ಆಫೀಸ್ ವಿಷಯಗಳನ್ನ ಬಿಟ್ಟು ನನ್ನ ಜೊತೆ ಏನಾದರೂ ಮಾತಾಡ್ತಿದ್ಯಾ ನೀನು? ನಿನಗೆ ಪ್ರಪೋಸ್ ಮಾಡಿ 1 ತಿಂಗಳು ಕಳೀತಿದೆ, ನಿಜಕ್ಕೂ ನನಗೆ ಉತ್ತರ ಕೊಟ್ಟಿದ್ಯಾ ನೀನು ಅಂತ ವಿಜಯ್ ಕೇಳ್ದ. ತನ್ನ ಮುಂದಿರೋ ಟೇಬಲ್ ಮೇಲೆ 2 ಕೈಗಳನ್ನಿಟ್ಟು ಅದರ ಮೇಲೆ ತಲೆ ಇಟ್ಕೊಂಡು ನಿತ್ಯಾಳನ್ನು ನೋಡ್ದ. ಅವನು ನೇರವಾಗಿ ನಿತ್ಯಾಳನ್ನೇ ನೋಡ್ತಿದ್ದ. ಈಗ ಇದಕ್ಕಾಗಿ ನನ್ನನ್ನು ಕರೆದಿದ್ಯಾ ಅಂದ್ಲು. ಏನು, ಇಲ್ಲಿದ್ದರೆ ಬರ್ತಿರ್ಲಿಲ್ವ ನೀನು ಅಂತ ಕೇಳ್ದ ವಿಜಯ್. ನಿತ್ಯ ಸುಮ್ಮನೆ ಇರೋದು ನೋಡಿ, ನಿನ್ನೆ ನಿತ್ಯ ಉತ್ತರ ಕೊಡಲ್ವ ನನಗೆ? ಏನು ಕೊಡಬೇಕು ಅಂದ್ಲು ನಿತ್ಯ ದಿಕ್ಕುಗಳನ್ನ ನೋಡ್ತಾ. ಹೀಗೆ ಕಾಡಬೇಡ ನಿತ್ಯ, ಪಾಪ ತಟ್ಟುತ್ತೆ ಗೊತ್ತಾ. ಅಷ್ಟಕ್ಕೂ ಈಗ ಆರ್ಯ ಮತ್ತು ಅನ್ವಿತಾ ಕೂಡ ಒಂದಾಗಿದ್ದಾರೆ, ಇನ್ನು ಮುಂದೆ ನಮ್ಮ ಮದುವೆಯೇ ಅಂತ ಅಂದ. ನಾನು ನಿನಗೆ ಇನ್ನೂ ಓಕೆ ಅಂದಿಲ್ಲ, ಹಾಗೆ ನೋ ಅಂತಲೂ ಹೇಳಿಲ್ಲ ಅಲ್ವಾ ಅಂದ ವಿಜಯ್. ನಿತ್ಯ ಸುಮ್ಮನಿರೋದನ್ನು ನೋಡಿ ವಿಜಯ್ ನಿತ್ಯಾಳ ಹತ್ರ ಬಂದು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಹೇಳು ಹುಡುಗಿ, ಇನ್ನು ಎಷ್ಟು ಕಾಲ ನನ್ನ ಕಾಯಿಸ್ತೀಯಾ ಅಂತ ನಿತ್ಯಾಳ ಕೈ ಮೇಲೆ ಮುತ್ತಿಟ್ಟ. ಹೀಗೆ ನಿನಗೆ ಇಷ್ಟ ಬಂದಂತೆಲ್ಲವನ್ನ ಮಾಡುತ್ತಲೇ ಮತ್ತೆ ನನ್ನ ಇಷ್ಟ ಅಂತ ಕೇಳ್ತೀಯಾ? ನನ್ನ ಇಷ್ಟ ಇಲ್ದಿದ್ರೆ ನನ್ನ ಮುಟ್ಟೋದಕ್ಕೆ ಬಿಡ್ತಿದ್ನಾ ಅಂದ್ಲು ನಿತ್ಯ. ಆ ಮಾತಿಗೆ ವಿಜಯ್ ಖುಷಿಯಿಂದ ನಕ್ಕು ನಿತ್ಯಾಳನ್ನು ಕುರ್ಚಿಯಿಂದ ಎಪ್ಪಿಸಿ ನಿಲ್ಲಿಸಿ ಅವಳನ್ನ ಅಪ್ಕೊಂಡು ಅವಳ ಹಣೆ ಮೇಲೆ ಮುತ್ತಿಟ್ಟು, ಯಾವಾಗ ಮದುವೆ ಮಾಡ್ಕೊಳ್ಳೋಣ? ಆರ್ಯ ಅಣ್ಣ ಮತ್ತು ಅನ್ವಿತಾ ಇಲ್ಲಿಗೆ ಬಂದಮೇಲೆ ಅಂದ್ಲು. ಆ ಮಾತಿಗೆ ವಿಜಯ್ ಪೂರ್ತಿಯಾಗಿ ಸಂತೋಷ ಪಡ್ತಾ, ಥ್ಯಾಂಕ್ ಯು ಬಂಗಾರ, ನನ್ನ ಜೀವನಕ್ಕೆ ಬರ್ತಿರೋದಕ್ಕೆ ಅಂತ ಗಟ್ಟಿಯಾಗಿ ನಿತ್ಯಾಳನ್ನು ಅಪ್ಕೊಂಡು ಆ ಕ್ಷಣವನ್ನು ಅನುಭವಿಸ್ತಿದ್ದಾನೆ. ಇತ್ತ ಗೃಹ ಸಚಿವರ ಮಗಳನ್ನು ಬುಟ್ಟಿಗೆ ಹಾಕ್ಕೊಂಡು ಅವಳ ಜೊತೆ ಈಗ ಪಬ್ನಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ಆ ಸಾಮ್ರಾಟ್, ಅವಳ ಅಂದ ಚಂದಗಳನ್ನ ಆಸೆಯಿಂದ ಮುಟ್ಟುತ್ತಾ. ಆ ಹುಡುಗಿ ಕೂಡ ಸಾಮ್ರಾಟ್ಗೆ ಸಹಕರಿಸ್ತಾ, ಬೇಬಿ ಇನ್ನು ಸಾಕು, ಮನೆಗೆ ಹೋಗೋಣ, ಈಗಾಗಲೇ ನಿನಗೆ ಕುಡಿತ ಹೆಚ್ಚಾಗಿದೆ ಅಂದ್ಲು. ಸರಿ ಬೇಬಿ, ನೀನು ಹೇಳಿದ ಮೇಲೆ ನಾನು ಯಾಕೆ ಬೇಡ ಅಂತೀನಿ, ಬಾ ಹೋಗೋಣ ಅಂತ ಹುಡುಗಿಯನ್ನು ಕರ್ಕೊಂಡು ಸಾಮ್ರಾಟ್ ಹೊರಗೆ ಬರುವಷ್ಟರಲ್ಲಿ ಅವರಿಗಾಗಿ 2 ಸೆಕ್ಯೂರಿಟಿ ಕಾರುಗಳಿದ್ವು. ಸೆಕ್ಯೂರಿಟಿ ಬಂದು ಕಾರಿನ ಬಾಗಿಲು ತೆರೆದ ತಕ್ಷಣ ಹಿಂದಿನ ಸೀಟ್ನಲ್ಲಿ ಸಾಮ್ರಾಟ್ ಮತ್ತು ಆ ಹುಡುಗಿ ಕೂತ್ಕೊಂಡ್ರು. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರ ಹಿಂದೆ 2 ಕಾರುಗಳು ಫಾಲೋ ಮಾಡ್ತಾ ಬಂದವು.
ಕಟ್ಕೊಂಡು ಹೆಂಡತಿಯನ್ನು ಬಿಟ್ಟು ಹೊರಗಲದಾಡೋದನ್ನು ಬಿಟ್ಟು ಜೀವನದ ನೆಲೆಸಬೇಕಾದ ದೊಡ್ಡದಾಗಿ ಆಗಬೇಕು, ನನ್ನ ಯಾರು ಮುಟ್ಟಬಾರ್ದು ಅಂತ ಗೃಹ ಸಚಿವರ ಮಗಳಿಗೆ ಗಾಳ ಹಾಕಿದ್ದಾನೆ. ಆ ಹುಡುಗಿ ಗಂಡ ತೀರು ಹೋಗಿ 1 ವರ್ಷ ಆಗಿದ್ದರಿಂದ ಆಕೆ ತವರ ಮನೆಯಲ್ಲಿದ್ದಾಳೆ ಅಂತ ಹುಡುಗಿಯನ್ನಾದರೂ ಸುಲಭವಾಗಿ ಬುಟ್ಟಿಗೆ ಹಾಕ್ಕೊಳ್ಬೋದು. ಜೊತೆಗೆ ಅವನಿಗೆ ಅದೇ ಸರಿಯಾದ ಸಮಯದಲ್ಲಿ ಚಂದು ಹತ್ತಿರದಿಂದ ಡಿವೋರ್ಸ್ ಪತ್ರಗಳು ಬಂದಿದ್ವು. ತನ್ನದು ವಿಚ್ಛೇದನ ಆಗಿದೆ ಅಂತ ಎಲ್ಲರನ್ನ ನಂಬಿಸಿ, ಆ ಹುಡುಗಿ ಅಂದರೆ ತನಗೆ ಅತೀವ ಪ್ರೇಮ ಇದೆ ಅಂತ ಅವರನ್ನೆಲ್ಲ ನಂಬಿಸಿ ಈಗ ನೇರವಾಗಿ ಗೃಹ ಸಚಿವರ ಮನೆಯಲ್ಲಿ ಠಿಕಾಣಿ ಹೂಡಿದ್ದಾನೆ ತನ್ನ ಅಮ್ಮ ಮತ್ತು ತಂಗಿ ಜೊತೆ. ಅಷ್ಟೇ ಅಲ್ಲದೆ ಆ ಹುಡುಗಿ ಜೊತೆ ನಿಶ್ಚಿತಾರ್ಥವನ್ನು ಮಾಡ್ಕೊಂಡು ಇನ್ನೊಂದು ತಿಂಗಳಲ್ಲಿ ಮದುವೆ ಕೂಡ ಇಟ್ಕೊಂಡಿದ್ದಾನೆ. ಗೃಹ ಸಚಿವರು ಅಳಿಯ ಬಹಳ ಬುದ್ಧಿವಂತ ಅಂತ ನಂಬಿ ಈ ಬಾರಿ ಚುನಾವಣೆಯಲ್ಲಿ ಅಳಿಯನನ್ನು ನಿಲ್ಲಿಸಿದ್ದಾರೆ. ಅವನ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ಆದರೆ ಅವನು MLA ಆಗಿ ಗೆದ್ದಿದ್ದಾನೆ. ಇನ್ನು ಅವನ ಸಂತೋಷಕ್ಕೆ ಮಿತಿ ಇಲ್ಲ. ಜೊತೆಗೆ ಮಗಳಿಗಾಗಳಿಯ ಮನೆಯಲ್ಲಿ ಇರಬೇಕು ಅಂತ ಗೃಹ ಸಚಿವರು ಹೇಳಿದ್ರಿಂದ ಅದಕ್ಕಿಂತ ಭಾಗ್ಯ ಬೇಕೇ ಅಂತ ಅಮ್ಮ ತಂಗಿ ಜೊತೆ ಸೇರಿ ಅವರ ಮನೆಯಲ್ಲೇ ಬಿದ್ದು ತಿಂತಿದ್ದಾರೆ ಎಲ್ಲ ಮನೆಯವರೆಲ್ಲ ಸೇರಿ. ಚಂದು ಹೊರಗೆ ಹೋದ ತಕ್ಷಣ ಒಂದು ಪೀಡೆ ಹೋದಂತಾಯಿತು. ಅವರು ನನ್ನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದಾನೆ. ಜೊತೆಗೆ ಮಾವ ಗೃಹ ಸಚಿವ, ಈಗ ಅವನ ಹತ್ರ ಶಾಸಕ ಪದವಿ ಇದೆ, ನಾನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಸೊಕ್ಕಿನಿಂದ ಮೆರೀತಿದ್ದಾನೆ. ಅನ್ವಿತಾಳ ಮಾತುಗಳಿಗೆ ಆರ್ಯನಿಗೆ ಕೋಪ ಬಂದವಳನ್ನ ಎಲ್ಲೆಂದ್ರಲ್ಲಿ ಚಿವುಟಿ ಅವಳ ತುಟಿಗಳು ಮುತ್ತಿಡ್ತಿರೋ ಸಮಯದಲ್ಲಿ ಸುಲೋಚನಾ ಅವರು ಬಂದು ಬಾಗಿಲು ತಡ್ತಾ ಆರ್ಯ ಅಂದರು. ನಮ್ಮ ಆರ್ಯ ಸರ್ ಒಳ್ಳೆ ಸರಸ ಸಲ್ಲಾಪದಲ್ಲಿದ್ದಾಗ ಸುಲೋಚನಾ ಅವರು ಬಂದು ಕರೆದಿದ್ದರಿಂದ ಆರ್ಯ ಅನ್ವಿತಾಳನ್ನು ಬಿಟ್ಟು ನಿನ್ನ ವಿಷಯ ಈಗಲ್ಲ ಆಮೇಲೆ ಹೇಳ್ತೀನಿ ಎಂದು ಹೋಗಿ ಬಾಗಿಲು ತೆಗೆದ. ಅನ್ವಿತಾ ಮನಸ್ಸಿನಲ್ಲಿ ಆರ್ಯನಿಗೆ ಬೈತಾ ತನ್ನ ಸೀರೆಯನ್ನು ಸರಿಪಡಿಸ್ಕೊಂಡು ಕೂತಿದ್ಲು. ಅತ್ತೆ ಒಳಗೆ ಬರೋಷ್ಟರಲ್ಲಿ, ಅಯ್ಯೋ ನನ್ನ ಪುಟ್ಟ ಕಂದ ಮಲಗಿದಾನಾ, ನಿನಗಾಗಿ ಆಟಿಕೆಗಳನ್ನ ತಂದು ತಿನ್ಕಂದ, ನಿಮ್ಮ ಅತ್ತೆ ಅಂತೂ ನಿನಗಾಗಿ 100 ಅಂಗಡಿ ಅಲ್ದಿದ್ದಾರೆ ಅಂದ್ಕೊಳ್ತೇನೆ. ಎಲ್ಲ ರೀತಿ ಬಟ್ಟೆಗಳು, ಎಲ್ಲ ಥರದ ಆಟಿಕೆಗಳು ತಂದಿದ್ದಾರೆ ನಿನಗಾಗಿ ಅಂತ ಅವನಿಗೆ ತಂದಿದ್ದೆಲ್ಲ ಆರ್ಯನ್ ರೂಮ್ನಲ್ಲಿ ತುಂಬಿಸಿ ಮೊಮ್ಮಗ ಎದ್ದಿಲ್ದಿದ್ರು ಅವನನ್ನು ಎತ್ಕೊಂಡು ಹಾಲ್ಗೆ ಕರ್ಕೊಂಡು ಹೋಗ್ಬಿಟ್ರು. ಇವರ ಪ್ರೀತಿಯಿಂದ ಕನಿಷ್ಠ ಅವನನ್ನಾದರೂ ಮಲ್ಗಲು ಬಿಡ್ತಿಲ್ಲ, ಅವನ ಹತ್ರ ನನಗೆ ತೊಂದರೆ ಅಂದ್ಕೊಂಡ್ಳು ಅನ್ವಿತಾ. ಅವನು ಹೊರಗೋದ ಅಲ್ವಾ, ಈಗ ನಿಲ್ಲಿಸಿದ್ದನ್ನು ಮತ್ತೆ ಶುರು ಮಾಡೋಣವಾ ಅಂತ ಆರ್ಯ ಕನಸನ್ನೇ ಮಾಡ್ದ. ಆರ್ಯ ಸ್ವಲ್ಪ ದೂರ ಇರೋದ್ರಿಂದ ಹಾಸಿಗೆ ಮೇಲಿದ್ದ ತಲೆದಿಂಬನ್ನು ತೆಗೆದು ಆರ್ಯನ ಮೇಲೆ ಎಸೆದ್ಲು. ಕಳ್ಳ ನನ್ನ ಮಗನೇ, ನಿನ್ನ ವಿಷಯ ಆಮೇಲೆ ಹೇಳ್ತೀನಿ ಎಂದೆ ಅಲ್ವಾ, ಸಮಯ ಆಗ್ತಿದೆ, ಊಟ ಮಾಡಬಾ ಅಂತ ಅನ್ವಿತಾಳನ್ನು ಕರ್ಕೊಂಡು ಆರ್ಯ ಕೂಡ ಹಾಲ್ಗೆ ಹೋದ. ಅಷ್ಟರಲ್ಲಿ ಅವನಿಗೆ ತಂದಿದ್ದ ತೊಟ್ಟಿಲನ್ನು ಸರಿಪಡಿಸಿ ಅವನ್ನ ಅದರಲ್ಲಿ ಹಾಕಿ ಅಜ್ಜಿ ಆಡಿಸ್ತಿದ್ರು. ಅತ್ತೆ ನೀವು ಬನ್ನಿ ಊಟ ಪಡಿಸ್ತೀನಿ, ಚಂದು ಬಾ ಅಂತ ಕರೆದ್ಲು. ಬೇಡ ಅದಕ್ಕೆ ಅಮ್ಮ, ನಾನು ಹೊರಗೆ ತಿಂದು ಬಂದಿದ್ದೀವಿ, ನೀವು ತಿನ್ನಿ, ನಾವು ಇವನನ್ನು ಎತ್ಕೊಳ್ತೀವಿ ಅಂದಿದ್ದರಿಂದ ಇನ್ನು ಅನ್ವಿತಾ ಆರ್ಯನಿಗೆ ಬಡಿಸಿ ತಾನು ಬಡಿಸ್ಕೊಂಡು ಆರ್ಯನ ಜೊತೆ ಸೇರಿ ಊಟ ಮಾಡ್ತಿದ್ದಾಳೆ. ಏನೇ ನನಗೆ ಬೇರೆ ಬಡಿಸಿದ್ಯಾ, ನೀನು ಬೇರೆ ತಿಂತಿದ್ಯಾ ಅಂತ ಕೇಳ್ದ ಆರ್ಯ. ಈಗಲೇ ಸ್ಪೈಸಿ ಫುಡ್ ತಿನ್ನಬಾರ್ದು ಅಲ್ವಾ ಆರ್ಯ, ಅದಕ್ಕೆ ಅತ್ತೆಯವರು ನನಗಾಗಿ ಬೇರೆ ಅಡುಗೆ ಮಾಡಿಸಿದ್ದಾರೆ, ಇದರಲ್ಲಿ ಸ್ವಲ್ಪ ಖಾರ ಉಪ್ಪು ಕಡಿಮೆ ಇರುತ್ತೆ ಅಂತ ಅಂದು. ಓ ಸರಿ ಅಂತ ಇಬ್ಬರು ಮಧ್ಯಾಹ್ನದ ಊಟ ಮುಗಿಸಿ, ಅಮ್ಮ ಸಾಯಂಕಾಲ ಮಗು ಮತ್ತು ಅನ್ವಿತಾಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಮ್ಮ, 1 ತಿಂಗಳಾಗ್ತಿದೆ ಅಲ್ವಾ, ಇಬ್ರಿಗೂ ಚೆಕಪ್ ಇದೆ ಅಂತ ಹೇಳ್ತಾನೆ ಆರ್ಯ. ಹಾಂ ಆರ್ಯ ಹೋಗಿ ಬನ್ನಿ, ಜಾಗ್ರತೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಅವರ ಮನೆಗೆ ಒಂದು ಕೊರಿಯರ್ ಬಂದಿದ್ದರಿಂದ ಆರ್ಯ ಅದನ್ನು ಪಡೆದು ತೆರೆದು ಏನೋ ಮಗನೇ ಅದು ಅಂತ ಕೇಳಿದ್ರು ಸುಲೋಚನಾ. ಆರ್ಯನ ಮುಖ ಕೋಪದಿಂದ ಇರೋದನ್ನು ನೋಡಿ ಆ ಸಾಮ್ರಾಟ್ ಎಂಬುವನು ಡಿವೋರ್ಸ್ ನೀಡಿದಾನ ಅಮ್ಮ ಚಂದುಗೆ. ಜೊತೆಗೆ ಇವರು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ವಿಚ್ಛೇದನ ಮಂಜೂರಾದ ಮೇಲೆ. ಆದರೆ ಅವನು ಏನು ಇಲ್ಲದಂತ ಮಾಡ್ಕೊಂಡಿದ್ದಾನೆ. ಈಗ ಶಾಸಕನಾಗಿದ್ದಾನಲ್ವ, ಅವನು ಹೇಗೆ ಆಡಿದ್ರೆ ಹಾಗೆ ನಡೆಯುತ್ತೆ ಅಂತ ಅಂದ್ಕೊಂಡಿರಬಹುದು. ಆದರೆ ಅವನನ್ನು ಹಾಗೆ ನೋಡ್ತಾ ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿರಬಹುದು. ಅವನ ಕರುಳನ್ನು ತೆಗೆದು ನನ್ನ ಕೊರಳಿಗೆ ಹಾಕ್ಕೊಳ್ತಿದ್ರೆ ನಾನು ಆರ್ಯ ಯಾಕೆ ಹಾಕ್ತೀನಿ ಅಂತ ಕೋಪದಿಂದ ಅಂದ ಆರ್ಯ. ಬಿಟ್ಟು ಬಿಡು ಆರ್ಯ, ಅವನು ನಮ್ಮ ಚಂದು ವಿಚ್ಛೇದನ ನೀಡಿದ್ನಲ್ಲ ಅಷ್ಟೇ ಸಾಕು, ಅವನ ಪಾಪಕ್ಕೆ ಅವನಿಗೆ ಹೋಗಲಿ, ನನ್ನ ಮಗಳಿಗೆ ಅವನಿಂದ ಬಿಡುಗಡೆ ಸಿಗ್ತಲ್ಲ ಅದೇ ಸಾಕು ಅಂದ್ಕೊಂಡ್ರು ಒಬ್ಬ ತಾಯಿಯಾಗಿ ಸುಲೋಚನಾ ಅವರು. ಆದರೆ ತಂಗಿಯನ್ನು ಇಷ್ಟು ವರ್ಷಗಳ ಕಾಲ ನೋವು ಉಣ್ಣುವಂತೆ ಮಾಡಿ ತನ್ನ ಮಗುವನ್ನು ತಾನೇ ಕೊಂದುಕೊಂಡು ಆರ್ಯ ಮತ್ತು ಅವನ ಹೆಂಡತಿಯ ನಡುವೆ ಇಷ್ಟು ವರ್ಷಗಳ ದೂರ ಉಳಿಯುವಂತೆ ಮಾಡಿದವನನ್ನು ಸುಮ್ಮನೆ ಬಿಡ್ತಾನ ಆರ್ಯ? ಅವನಿಗೆ ಖಂಡಿತವಾಗಿ ಶಿಕ್ಷೆ ಕೊಟ್ಟೇ ತೀರ್ತೀನಿ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಕಾಯ್ತಿದ್ದೀನಿ. ಯಾಕಂದರೆ ಈಗ ಅವನನ್ನು ಯಾರು ಏನು ಮಾಡಲಿಕ್ಕಾಗಲ್ಲ ಅಂತ ಅವನು ಬಹಳ ಗಟ್ಟಿಯಾಗಿ ನಂಬಿದ್ದಾನೆ. ಆದರೆ ಆರ್ಯ ಅದನ್ನು ಅಡಗಿಸ್ಬೇಕಂತ ಯೋಜನೆಗಳನ್ನ ಹಾಕ್ತಾ ಇದ್ದಾನೆ. ಇನ್ನು ಅವರ ಅಮ್ಮನ ಮುಂದೆ ಮಾತ್ರ ಸರಿ ಅಂತ ಚಂದು ಹತ್ರ ಬಂದು, ಇನ್ನು ನಿನಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಚಂದು, ಸರಿನಾ, ಹಳೆ ನೆನಪುಗಳನ್ನ ಮರೆತು ಬಿಡು ತಾಯಿ, ಇನ್ನು ನಿನ್ನ ಜೀವನದಲ್ಲಿ ಸಂತೋಷ ಮಾತ್ರ ಇರುತ್ತೆ ಅಂತ ತಂಗಿಗೆ ಧೈರ್ಯ ಹೇಳಿದ ಆರ್ಯ. ಇನ್ನು ನಿನ್ನ ಜೀವನದಲ್ಲಿ ಅವನಿಲ್ಲ,
ನಿನ್ನ ಹಳೆ ನೆನಪುಗಳನ್ನೆಲ್ಲ ಮರೆತು ಇಂದಿನಿಂದ ಹಾಯಾಗಿರುವಂಥ ಅವಳ ತಲೆಯನ್ನು ಸವರಿದ. ಹ್ಞೂ ಅಣ್ಣ ಅಂತಾಳೆ ಚಂದು. ಆದರೆ ಅವನು ಮಾಡಿದ ಅನಾಚಾರಗಳೆಲ್ಲವೂ ಒಮ್ಮೆಲೆ ಅವಳ ಕಣ್ಮುಂದೆ ಬಂದು ಕಣ್ಣೀರು ತಡೆಯಲಾಗದೆ ಹೊರಗೆ ಬಂತು. ಚಂದು ಅಳಬೇಡ ಅಂತ ಹೇಳಿದ್ನಲ್ಲ ಅಂದ ಆರ್ಯ. ಈಗ ಅವನ ಪೀಡೆ ನನಗೆ ಹೋದರೂ ಅವನು ಮಾಡಿದ ಅನ್ಯಾಯಗಳೆಲ್ಲವೂ ನೆನಪಾಗ್ತಾ ಇದೆ. ನಿಜವಾಗಿಯೂ ಭಯ ಆಗ್ತಿದೆ ಅಣ್ಣ. ನಿಜಕ್ಕೂ ಅಂಥವು ನನ್ನ ಜೀವನಕ್ಕೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವನನ್ನು ನೆನಪಿಸ್ಕೊಂಡ್ರೇ ಅಸಹ್ಯ ಅಂತ ತನ್ನ ನೋವು ತೀರುವಂತೆ ಅತ್ಲು. ಚಂದುವನ್ನು ಸೋಫಾದ ಮೇಲೆ ಕೂರಿಸಿ ಅನ್ವಿತಾ ಸ್ವಲ್ಪ ನೀರು ಕುಡಿಸಿ ಅವಳು ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾಳೆ. ಚಂದು, ನಿಮ್ಮಣ್ಣ ಹೇಳ್ತಿದ್ದಾನಲ್ಲ, ಇನ್ನು ಅವನ ಬಗ್ಗೆ ಮರೆತು ಬಿಡು. ಅವನು ನಿನ್ನ ಜೀವನದಲ್ಲಿ ಇನ್ನಿಲ್ಲ, ಬರಲ್ಲ, ಸರಿನಾ ಅಂತ ಚಂದುವನ್ನು ಸಮಾಧಾನ ಮಾಡ್ತಿರುವಾಗ ಮಗು ಹತ್ತಿರದಿಂದ ಅನ್ವಿತಾ ಮಗುವನ್ನು ಎತ್ಕೊಂಡು ಕೂತ್ಕೊಳ್ತಾಳೆ. ಅಷ್ಟರಲ್ಲೇ ಶಂಕರ್ ಅವರು ಕೂಡ ಹೊರಗಿನಿಂದ ಬಂದ ಮೇಲೆ ವಿಚ್ಛೇದನದ ವಿಷಯವನ್ನು ತಿಳಿದು ಇನ್ನು ಎಲ್ಲರೂ ಸುಮ್ಮನೆ ಹಾಲಲ್ಲಿ ಕೂತಿರ್ತಾರೆ. ಮಗುವಿನ ಅಳುವಿಗೆ ಎಲ್ಲರೂ ಎಚ್ಚೆತ್ಕೊಂಡು ಅವನ್ನ ಆಡಿಸೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅತ್ತೆ ಎಂಬ ಕರೆಯ ಕೇಳಿ ಸುಲೋಚನಾ ಅವರು ಬಾಗಿಲಲ್ಲಿ ನಿಂತಿರೋ ಉದಯನನ್ನು ನೋಡಿ, ಉದಯ್ ನೀನ ಮಗನೇ, ಬಾಬಾ ಅಂತ ಉದಯನನ್ನು ಒಳಗೆ ಕರೀತಾರೆ ಸುಲೋಚನಾ. ಉದಯ್ ಒಳಗೆ ಬಂದು, ಚೆನ್ನಾಗಿದ್ದೀರಾ ಮಾವ? ಬಾವ ಹೇಗಿದೆಯಾ? ಅನ್ವಿತಾಕ ಚೆನ್ನಾಗಿದೆಯಾ ಅಂತ ಅಲ್ಲೇ ಕೂತಿರೋ ಚಂದುವನ್ನು, ಚಂದು ಚೆನ್ನಾಗಿದೆಯಾ ಅಂತ ವಿಚಾರಿಸಿ, ಅಕ್ಕ ನಿನ್ನ ಮಗನನ್ನು ಕೊಡಲ್ವಾ, ಎತ್ಕೊಡ್ತೀನಿ ಅಂತ ಕೇಳಿದ. ತಗೋ ಉದಯ್ ಅಂತ ಮಗುವನ್ನು ತೆಗೆದುಕೊಂಡು ಹೋಗಿ ಉದಯ್ಗೆ ನೀಡಿದ್ಲು ಅನ್ವಿತಾ. ಅರೇ ಬಾವ, ಅವನು ಅಚ್ಚು ನಿನ್ನ ಥರ ಇದ್ದಾನಲ್ಲ ಅಂತ ಮಗುವಿಗೆ ಮುತ್ತು ಕೊಡ್ತಿದ್ದ ಉದಯ್. ಬಾ ಉದಯ್, ಹೀಗೆ ಕೂತ್ಕೋ ಅಂತ ಆರ್ಯ ಉದಯ್ ಪಕ್ಕದಲ್ಲಿ ಕೂರಿಸ್ಕೊಂಡ್ಮೇಲೆ ಅನ್ವಿತಾ ಹೋಗಿ ಉದಯ್ಗೆ ಜ್ಯೂಸ್ ತಂದು ಕೊಡ್ತಾಳೆ. ಉದಯ್ ಶಂಕರ್ ಅವರ ತಂಗಿ ಮಗ. ಸಣ್ಣವನಿರುವಾಗ ಉದಯ್ 10ನೇ ತರಗತಿಯಲ್ಲಿದ್ದಾಗ ಅಂದ್ಕೊಳ್ತೀನಿ, ಉದಯ್ನ ತಂದೆ ತಾಯಿ ಇಬ್ಬರು ಔಷಧಿ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ್ರು. ವ್ಯವಸಾಯದಲ್ಲಿ ನಷ್ಟ ಆಯಿತು ಅಂತ. ಅಂದಿನಿಂದ ಉದಯ್ ಒಬ್ಬನೇ ಓದುತ್ತಾ ಇದ್ದ 2 ಎಕರೆ ಜಮೀನಿನಲ್ಲಿ ಕೆಲಸ ನೋಡ್ಕೊಳ್ತಾ ಕಾಲ ಕಳೀತಿದ್ದಾನೆ. ಅತ್ತ ವ್ಯವಸಾಯ ಮಾಡ್ತಿದ್ರು, ಓದನ್ನು ಎಳ್ಳಷ್ಟು ನಿರ್ಲಕ್ಷ್ಯ ಮಾಡಲಿಲ್ಲ. MBA ಮುಗಿಸಿದ ಉದಯ್ ಸಾಮ್ರಾಟ್ ಸಂಬಂಧ ಬಂದಾಗ ಕೂಡ ಆರ್ಯ, ಯಾಕಪ್ಪ ನಮ್ಮ ಉದಯ್ ಇದಾನಲ್ಲ, ಚಂದುಗೆ ಭಾವ ಆಗ್ಬೇಕು, ಅವನಿಗೆ ಚಂದುಗೆ ಮದುವೆ ಮಾಡಿದ್ರೆ ಇಬ್ಬರು ನಮ್ಮ ಕಣ್ಮುಂದೆ ಇರ್ತಾರೆ, ಅವನಿಗೂ ಚಂದು ಅಂದರೆ ಇಷ್ಟ ಅಲ್ವಾ ಚಿಕ್ಕಂದಿನಿಂದ ಅಂತ ಹೇಳ್ತಾನೆ. ಆದರೆ ಸೋದರಳಿಯ ಅಂದರೆ ಇಷ್ಟ ಇದ್ದರೂ ಮಗಳನ್ನು ಕೊಡುವಷ್ಟು ಇಷ್ಟ ಇರಲಿಲ್ಲ ಶಂಕರ್ ಅವರಿಗೆ ಅಂದು. ಯಾಕಂದರೆ ಸಾಮ್ರಾಟ್ ಹಿಂದೆ ಆಸ್ತಿ ಇದೆ ಅಂತ ಆಸೆ ತೋರಿಸಿದ್ನಲ್ಲ, ಆ ಮಗಳು ಚೆನ್ನಾಗಿ ಬಾಳ್ತಾಳೆ ಅಂತ ಅಂದ್ಕೊಂಡ್ರು. ಉದಯ್ಗೆ ಯಾವುದೇ ಆಸ್ತಿ ಇಲ್ಲ ಅಲ್ವಾ, ಜೊತೆಗೆ ಅವನಿಗೆ ಯಾರೂ ಇಲ್ಲ, ಒಬ್ಬನೇ ಒಂಟಿಯಾಗಿ ಬದುಕ್ತಿದ್ದಾನೆ. ಅಂಥವನಿಗೆ ಕೊಟ್ಟರೆ ಮಗಳು ಸುಖವಾಗಿರ್ತಾಳೋ ಏನೋ ಅಂತ ಅಂದ್ಕೊಂಡಿದ್ರು. ಆದರೆ ಕೊನೆಗೆ ಚಂದು ಜೀವನ ಹೀಗಾಗೋದಕ್ಕೆ ತಾವೇ ಕಾರಣ ಅನ್ನುವಂತಾಯಿತು. ಚಂದು ಜೀವನ ಹೀಗಾಯಿತು ಅಂತ ಅವ್ರಿಗೆ ತಿಳಿದ ನಂತರ ಮೊದಲು ಅಂದ್ಕೊಂಡಿದ್ದೆ ಈ ಮಾತು, ಉದಯ್ ಕೊಟ್ಟಿದ್ರೆ ನನ್ನ ಮಗಳು ಎಷ್ಟು ನೋವು ಉಣ್ತಿರ್ಲಿಲ್ವೇನೋ, ನನ್ನ ಮಗಳು ನನ್ನ ಕಣ್ಣು ಮುಂದೆ ಇರ್ತಿದ್ಲು.